ಇವತ್ತು ನಾವು ನಿಮ್ಗೆ ಕೊಡ್ತಿರುವಂತ ಐಡಿಯಾ ನೀವು ಆರಾಮಾಗಿ ಮಿಲಿಯನೇರ್ ಆಗುವಂತ ಒಂದು ಕೃಷಿ ಬಗ್ಗೆ. ಹೌದು, ಅದೇ ಕಿವಿ ಹಣ್ಣು ಕೃಷಿ. ಈ ಹಣ್ಣನ್ನ ಹೆಚ್ಚಾಗಿ ಡೆಂಗ್ಯೂ ಇರುವವರು ಸೇವನೆ ಮಾಡ್ತಾರೆ. ದೇಹದಲ್ಲಿ ರಕ್ತದ ಕೊರತೆಯನ್ನ ಉಂಟು ಮಾಡುವಂತ ಯಾವುದೇ ಕಾಯಿಲೆ ಇದ್ರೂ ಕೂಡ ಈ ಹಣ್ಣನ್ನ ನೀವು ಸೇವಿಸಬಹುದು. ಕಿವಿ ಕೃಷಿಗೆ ಮಣ್ಣಿನ pH ಮಟ್ಟ 5ರಿಂದ 6ರ ನಡುವೆ ಇರಬೇಕು. ಸಸ್ಯಗಳ ನಡುವೆ ಸುಮಾರು 4ರಿಂದ 5 ಮೀಟರ್ ಅಂತರವನ್ನ ಕೊಡಲೇಬೇಕು. ಈ ಹಣ್ಣು ಫಲ ನೀಡೋದಕ್ಕೆ ಸುಮಾರು 7ರಿಂದ 8 ವರ್ಷ ತೆಗೆದುಕೊಳ್ಳುತ್ತೆ. ಅದೇ ನೀವು ನರ್ಸರಿಯಿಂದ ಸಸ್ಯವನ್ನ ಖರೀದಿಸಿದ್ರೆ 3 ವರ್ಷದಲ್ಲಿ ಫಲ ನೀಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. 1 ಎಕರೆ ಭೂಮಿಯಲ್ಲಿ ನೀವು ಸುಮಾರು 400 ಗಿಡಗಳನ್ನ ನಾಟಿ ಮಾಡಬಹುದು. ಒಂದು ಕಿವಿ ಹಣ್ಣಿಗೆ 40ರಿಂದ 50 ರೂಪಾಯಿ ಇದೆ. 1 ಕೆಜಿ ಹಣ್ಣಿನಲ್ಲಿ 8 ಕಿವಿ ಹಣ್ಣುಗಳು ಬಂದ್ರೆ 300 ರೂಪಾಯಿವರೆಗೆ ನೀವು ಇದನ್ನ ಮಾರಾಟ ಮಾಡಬಹುದು. ಹಾಗಾಗಿ ಪ್ರತಿ ಮರದಿಂದ 20 ಕೆಜಿ ಕಿವಿ ಹಣ್ಣು ಉತ್ಪಾದನೆಯಾದ್ರೂ ಕೂಡ 1 ಎಕರೆ ಭೂಮಿಯಲ್ಲಿ 300 ಕಿವಿ ಗಿಡಗಳನ್ನ ನೆಟ್ರೆ 300 ಮರಗಳಿಂದ 18 ಲಕ್ಷ ರೂಪಾಯಿ ಆದಾಯವನ್ನ ಗಳಿಸಬಹುದು. ಅದರಲ್ಲಿ 3 ಲಕ್ಷ ಖರ್ಚನ್ನ ಕಳೆದ್ರೂ ಕೂಡ 15 ಲಕ್ಷ ರೂಪಾಯಿ ಲಾಭ ಬರುತ್ತೆ.